ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿ ಚಕ್ರದ ಅತ್ಯಂತ ಸ್ಥಿರ ಮತ್ತು ಸೌಮ್ಯ ರಾಶಿಯಾದ ವೃಷಭ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ವೃಷಭ ರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನಡೆಯಲಿರುವ ಒಂದು ಘಟನೆಯನ್ನು ಕೇಳಿದರೆ ನೀವು 100% ಅಷ್ಟು ಶಾಕ್ ಆಗೋದು ಖಂಡಿತ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ಮಾನಸಿಕ ವೇದನೆಗಳಿಗೆ ಈಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಉತ್ತರ ನೀಡೋದಕ್ಕೆ ನಿಮ್ಮ ಮನೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತೆ. ಇಂತಹ ಎಲ್ಲ ದೈವಿಕ ರಹಸ್ಯಗಳನ್ನು ಮತ್ತು ನೀವು ವಹಿಸಬೇಕಾದ ಎಚ್ಚರಿಕೆಗಳನ್ನು ತಿಳಿಯೋದಕ್ಕೆ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೃಷಭ ರಾಶಿ ಅಂದರೆ ರಾಶಿ ಚಕ್ರದ 2ನೇ ರಾಶಿ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ 1, 2ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯ ಅಡಿಯಲ್ಲಿ ಬರ್ತಾರೆ. ಭೂಮಿ ತತ್ವದ ಈ ರಾಶಿಯ ಅಧಿಪತಿ ಸೌಂದರ್ಯ ಮತ್ತು ಐಶ್ವರ್ಯದ ಕಾರಕನಾದ ಶುಕ್ರ ಗ್ರಹ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆಗ್ತಾ ಇರೋದನ್ನ ನೀವು ಗಮನಿಸಿರಬಹುದು. ಅಕಸ್ಮಾತ್ವಾಗಿ ಕನಸಲ್ಲಿ ಬಿಳಿ ಬಣ್ಣದ ವಸ್ತುಗಳು, ಹಸು, ಬೆಳ್ಳಿಯ ಆಭರಣಗಳು ಅಥವಾ ಸುಂದರವಾದ ಜಲಪಾತ ಕಾಣಿಸಿಕೊಳ್ಳುವುದು, ಇಲ್ಲವೇ ಮನೆಯಲ್ಲಿ ಪೂಜೆ ಮಾಡುವಾಗ ಮನಸ್ಸಿಗೆ ಒಂದು ವಿಶಿಷ್ಟವಾದ ಪ್ರಶಾಂತತೆ ಮತ್ತು ಹೊಸ ಭರವಸೆ ಸಿಗುವುದನ್ನು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹಾಗಿದ್ರೆ ನೆನ್ಪಿಡಿ, ಇವು ಕೇವಲ ಸಾಮಾನ್ಯ ಕನಸುಗಳಲ್ಲ, ಸಾಕ್ಷಾತ್ ದೈವಿಕ ಶಕ್ತಿ ನಿಮ್ಮ ಮನೆಯೊಳಗೆ ಸಂಚರಿಸ್ತಾ ಇದೆ ಅಂತಾನೆ ಅರ್ಥ. ವೃಷಭ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಲಹ ಮತ್ತು ಮಾನಸಿಕ ಶಾಂತಿ ಇಲ್ಲದೆ ಬಳಲ್ತಾ ಇದ್ದಾರೆ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಯಾರ ಮನಸ್ಸಿಗೂ ನೋವುಂಟು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ದುರಾದೃಷ್ಟವಶಾತ್ ನೀವು ಯಾರನ್ನ ಅತಿಯಾಗಿ ನಂಬಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನಾನು ಮಾಡಿದ ತಪ್ಪಾದ್ರೂ ಏನು, ನನ್ಗ್ಯಾಕೆ ಇಷ್ಟೊಂದು ಕಷ್ಟಗಳು ಅಂತ ನೀವು ರಾತ್ರಿ ವೇಳೆ ಕಣ್ಣೀರು ಹಾಕಿದ ದಿನಗಳು ಆ ದೇವರಿಗೆ ತಿಳಿದಿದೆ. ನೀವು ಮೌನವಾಗಿ ಸಹಿಸಿಕೊಂಡ ಅವಮಾನಗಳು, ಅನುಭವಿಸಿದ ಸಾಲದ ಬಾಧೆಗಳು ಎಲ್ಲವೂ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ನೀವು ಮನೆಯ ಪೂಜಾ ಕೋಣೆಯಲ್ಲಿ ಇತ್ತೀಚೆಗೆ ಹೂಗಳು ತಾನಾಗಿಯೇ ಕೆಳಗೆ ಬೀಳೋದು, ದೀಪದ ಜ್ಯೋತಿಯು ಹೆಚ್ಚು ಪ್ರಕಾಶಮಾನವಾಗಿ ಉರಿಯೋದು ಅಥವಾ ಮನೆಯ ಸುತ್ತಮುತ್ತ ಹಸಿರು ವಾತಾವರಣ ನೆಲೆಸ್ತಾ ಇರೋದು ಕಂಡು ಬಂದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಕೃಪೆ ಒದಗಿ ಬರ್ತಾ ಇದೆ ಅಂತಾನೆ ಅರ್ಥ. ವಿಶೇಷವಾಗಿ ಮುಂಬರುವ ಈ 10 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಆದರೆ ಇದೇ ಸಮಯದಲ್ಲಿ ವೃಷಭ ರಾಶಿಯವರೇ, ನಿಮಗೊಂದು ಅತ್ಯಂತ ಪ್ರಮುಖ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಯಶಸ್ಸು ಮತ್ತು ಹಣಕಾಸಿನ ಬೆಳವಣಿಗೆಯನ್ನು ಕಂಡು ಸಹಿಸದ ಇಬ್ಬರು ವ್ಯಕ್ತಿಗಳು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ಅವರು ನಿಮ್ಮ ಎದುರಿಗೆ ತುಂಬಾ ಸಿಹಿಯಾಗಿ ಮಾತನಾಡ್ತಾರೆ, ನಿಮ್ಮ ಹಿತೈಷಿಗಳಂತೆ ನಡೆಸ್ತಾರೆ, ಆದರೆ ಮನಸ್ಸಿನಲ್ಲಿ ನಿಮ್ಮನ್ನು ಹೇಗೆ ಆರ್ಥಿಕವಾಗಿ ಕುಗ್ಗಿಸಬಹುದು ಅಂತ ಸಂಚನ್ನ ರೂಪಿಸ್ತಾ ಇರ್ತಾರೆ. ವಿಶೇಷವಾಗಿ ಪಿ ಅಥವಾ ಎನ್ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಮುಂಬರುವ 10 ದಿನಗಳ ಕಾಲ ಯಾರೊಂದಿಗೂ ದೊಡ್ಡ ಮಟ್ಟದ ಹಣದ ಲೇವಾದೇವಿ ಮಾಡಬೇಡಿ, ಯಾರಿಗೂ ಸಾಲ ನೀಡಬೇಡಿ ಮತ್ತು ನಿಮ್ಮ ಮುಂದಿನ ಆರ್ಥಿಕ ಯೋಜನೆಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಔದಾರ್ಯವೇ ನಿಮಗೆ ಮುಳುವಾಗದಂತೆ ನೋಡಿಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಶುಭ ದೃಷ್ಟಿಯಿಂದಾಗಿ ನಿಮ್ಮಲ್ಲಿ ಹೊಸ ತೇಜಸ್ಸು, ಆಕರ್ಷಣೆ ಮತ್ತು ಆತ್ಮವಿಶ್ವಾಸ ಮೂಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಐಶ್ವರ್ಯ ದುಪ್ಪಟ್ಟಾಗುತ್ತೆ. ವೃಷಭ ರಾಶಿಯವರೇ, ನೀವು ಹಿಂದೆ ಮಾಡಿದ ಯಾವುದೋ ಒಂದು ಅನಾಮಧೇಯ ಪುಣ್ಯ ಕಾರ್ಯ ಏನಿದೆ, ಅದು ಯಾರಿಗೋ ಮಾಡಿದ ರಹಸ್ಯ ಸಹಾಯ ಈಗ ನಿಮಗೆ ದೇವರ ಆಶೀರ್ವಾದದ ರೂಪದಲ್ಲಿ ಮರಳಿ ಬರುತ್ತೆ. ಆದರೆ ಒಂದು ವಿಷಯ ನೆನಪಿನಲ್ಲಿಡಿ, ನಿಮ್ಮ ಐಷಾರಾಮಿ ಖರ್ಚುಗಳನ್ನು ಮತ್ತು ಜಿದ್ದಿಗೆ ಬಿದ್ದು ಹಣ ಪೋಲು ಮಾಡೋದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಣ್ಣ ವಿಷಯಗಳಿಗೂ ಕೂಡ ತಾಳ್ಮೆ ಕಳೆದುಕೊಂಡು ಸಂಗಾತಿಯೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಜಗಳ ಆಡಬೇಡಿ. ನಿಮ್ಮ ಬಾಯಿಂದ ಬರುವ ಆವೇಶದ ಮಾತುಗಳೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇರೋದ್ರಿಂದ ಮಾತನಾಡುವ ಮುನ್ನ ಯೋಚನೆ ಮಾಡಿ. ವಿಶೇಷವಾಗಿ ಕುಟುಂಬದ ಹಿರಿಯರೊಂದಿಗೆ ವಾದ ಮಾಡಬೇಡಿ, ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ಈ 10 ದಿನಗಳಲ್ಲಿ ನಿಮ್ಮ ಕನಸಲ್ಲಿ ಬಿಳಿ ಆಕಳು ಅಥವಾ ಕಮಲದ ಹೂವು ಕಾಣಿಸ್ಕೊಂಡ್ರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ
ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ ಅಂತಾನೆ ಅರ್ಥ. ಅಂಥ ಕನಸು ಏನಾದರೂ ಬಿದ್ದ ತಕ್ಷಣ ನೀವು ಶುಕ್ರವಾರದ ದಿನ ಮನೆಯಲ್ಲಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ದೇವಿಯನ್ನು ಆರಾಧಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಆವರಿಸಿದ್ದ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಏನಿದೆ ಸಂಪೂರ್ಣವಾಗಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ಸಂಪತ್ತು ಅನ್ನೋದು ನೆಲೆಸುತ್ತೆ. ಇದಲ್ಲದೆ ನೀವು ತುಂಬ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಅತ್ಯಂತ ಪ್ರಮುಖವಾದ ಫೋನ್ ಕಾಲ್ ಅಥವಾ ಸಂದೇಶ ಈ ದಿನಗಳಲ್ಲಿ ನಿಮ್ಮನ್ನು ತಲುಪುತ್ತೆ. ಆ ಸುದ್ದಿಯನ್ನು ಕೇಳಿದ ತಕ್ಷಣ ನೀವು ಆಶ್ಚರ್ಯಚಕಿತರಾಗೋದು ಗ್ಯಾರಂಟಿ. ಅಸಾಧ್ಯ ಅಂತ ಅಂದ್ಕೊಂಡಿದ್ದ ಸ್ವಂತ ಮನೆ ಅಥವಾ ಒಡವೆ ಖರೀದಿಸುವ ಕನಸು ಈಗ ನನಸಾಗುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ದೂರದ ಪ್ರಯಾಣ ಮಾಡಬೇಡಿ. ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರದ ದಿನಗಳಲ್ಲಿ ಜಾಗರೂಕರಾಗಿರಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 11 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಹಾದಿಯಲ್ಲಿರುವ ಎಲ್ಲ ಆರ್ಥಿಕ ಅಡೆತಡೆಗಳನ್ನು ಧೂಳಿಪಟ ಮಾಡುತ್ತೆ. ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.